ಗೋವಿಂದರಾಜು ಸರ್ ಈಗ ತಾನೇ ಬಸವರಾಜ್ ಸರ್ ಹೇಳ್ತಾ ಇದ್ರು ಯಡಿಯೂರಪ್ಪ ವರ್ಸಸ್ BL ಸಂತೋಷ್ ಅನ್ನುವಂತ ಎರಡು ಬಣಗಳು ಆಗ್ಬಿಟ್ಟಿದೆ. ಬಟ್ ಅದನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನ ಬಿಜೆಪಿ ಹೈಕಮಾಂಡ್ನಿಂದಲೂ ಆಗ್ತಾ ಇಲ್ಲ, ಯಾರಿಂದಲೂ ಆಗ್ತಾ ಇಲ್ಲ. ಇದೇ ಪಕ್ಷದ ಒಳಗಡೆ ಸಮಸ್ಯೆಯನ್ನ ತಂದೊಡ್ಡಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸ್ವತಂತ್ರವಾಗಿ ಒಂದು ನಿರ್ಧಾರ ಕೈಗೊಂಡಾಗ ಒಗ್ಗಟ್ಟಾಗಿ ಧ್ವನಿ ಜೋಡಿಸೋಕೆ ಯಾರು ಬರಲ್ಲ, ಅಪಸ್ವರಗಳೇ ಜಾಸ್ತಿಯಲ್ಲಿ ಅಂತ. ಇನ್ಫ್ಯಾಕ್ಟ್ ಈಗ ಅಡ್ಡ ಮತದಾನ ಮಾಡೋರನ್ನ ಫೈಂಡ್ ಔಟ್ ಮಾಡೋದು ಧರ್ಮಸ್ಥಳದಲ್ಲಿ ಒಂದು ಶಾಸಕಾಂಗ ಪಕ್ಷದ ಸಭೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾಕೆ ಅಪಸ್ವರ? ಸುರೇಶ್ ಕುಮಾರ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ, ಈ ನಿರ್ಧಾರವನ್ನ ಬದಲಾಯಿಸಬೇಕು, ಅಲ್ಯಾಕೆ ನೀವು ಕಳಂಕ ತರ್ತೀರಿ ಅಂತ. ಪ್ರಹ್ಲಾದ್ ಜೋಶಿ ಅವರು ಕೂಡ ಬೇಡ ಅಂತಾರೆ. ಯಾಕಿಷ್ಟು ಅಪಸ್ವರ? ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಫ್ರೀ ಹ್ಯಾಂಡ್ ಅನ್ನೋದೇ ಇಲ್ವಾ? ಫ್ರೀ ಹ್ಯಾಂಡ್ ಅನ್ನೋದೇ ಇಲ್ವಾ? ಇಲ್ಲಿ BL ಸಂತೋಷ್ ಅವರಾಗ್ಲಿ ಮತ್ತೆ ಪ್ರಹ್ಲಾದ್ ಜೋಶಿ ಅವರಾಗ್ಲಿ ವಿಜೇಂದ್ರ ಬಣ ಅಂತ ಇಲ್ಲಿ ಯಾವುದೂ ಇರ್ತಕ್ಕಂಥದ್ದಿಲ್ಲ. ಇರ್ತಕ್ಕಂಥದ್ದು ಒಂದೇ ಬಿಜೆಪಿ ಬಣ. ಅದು ಒಂದು ರಾಜಕೀಯವಾಗಿ ಇರೋ ಮಾಡುವಂತ ಕುತಂತ್ರಗಳಿಂದ ಇವತ್ತು ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್ ಸರ್. ಉಚ್ಚಾಟನೆ ಮಾಡಿದ್ರಿ, ಈಗ ಪಾದಯಾತ್ರೆ ಮಾಡ್ತೀರಿ ಒಂದೊಂದು ವಿಚಾರಕ್ಕೆ. ಈಗ ಪಕ್ಷ ವಿರೋಧಿಯಾಗಿ ಹೇಳಿಕೆಗಳು ಕೊಟ್ಟಂತ ಸಂದರ್ಭ ಪಕ್ಷದ ಸರಿಯಾದ ಸೂಕ್ತ ಕ್ರಮ ಕೈಗೊಂಡು ಕ್ರಮ ಜರುಗಿಸಿದೆ. ಅದೇ ರೀತಿ ಯತ್ನಾಳ್ ಅವ್ರ ಜೊತೆ 6 ರಿಂದ 7 ಜನ ಶಾಸಕರು ಇದಾರೆ, ರೆಬಲ್ ಟೀಮ್ ಅಂತ. ನೋಡಿ ಮೇಡಮ್, ಒಂದ್ ನಿಮಿಷ ಇದರ ಇಲ್ಲ ಅಂದ್ರೆ ನೀವು ಹೇಳೋದು ಕನ್ಸಿಡರ್ ಆಗಲ್ಲ. ಅದು ಪಕ್ಷದ ವರಿಷ್ಠ ಗೊತ್ತಾಗಬೇಕು, ಪಕ್ಷಕ್ಕೆ ಗೊತ್ತಾಗಬೇಕು. ಕೂತ್ಕೊಂಡ್ರೆ ಕಾಂಗ್ರೆಸ್ ಯೋಗ್ಯತೆ ಅಂತ ಗೊತ್ತಿದೆ. ಅಲ್ಲರೇ ಇದೇ ಚಲುವಾಯಿ ಸ್ವಾಮಿ ಬಾಲಕೃಷ್ಣ ಕರ್ಕೊಂಡು ಹೋಗ್ಬಿಟ್ಟೆ ದೊಡ್ಡ ಇದ್ರ ಪಕ್ಷ ತರ ಮಾತಾಡ್ಬೇಡ್ರಿ. ನಿಮ್ಮ ಯೋಗ್ಯತೆಯನ್ನು ಕಾಂಗ್ರೆಸ್ ಯೋಗ್ಯತೆ ಇಡೀ ಜನತೆ ಗೊತ್ತಿದೆ. ಅಲ್ಲಲ್ಲ ಬೇರೆ ಆಪರೇಷನ್ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಯಾವ ಯೋಗ್ಯತೆ ಇದೆ ಇವತ್ತು ಪದಗಳನ್ನ ಹೇಳೋದಕ್ಕೆ? ಇವತ್ತು ಮಾಡ್ತಾ ಯಾವ ಬಣನೂ ಇಲ್ಲ ಮೇಡಮ್. ಇರ್ತಕ್ಕಂಥ ಬಿಜೆಪಿ ಒಂದೇ ಬಣನೆ, ಅರ್ಥ ಆಯ್ತಲ್ಲ? ಅದು ನೀವುಗಳು ಕೊಡ್ತಾ ಇರ್ತಕ್ಕಂಥ ಒಂದು ಹೇಳಿಕೆಗಳು ಅಷ್ಟೇನೆ. ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ, ಯಾವುದೇ ಗೊಂದಲ ಇಲ್ಲ. ಇದು ಸ್ಪಷ್ಟನೆ ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ಸಿನ ಕುತಂತ್ರಗಳು ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ ಬಿಜೆಪಿನ ಏನನ್ನ ಮಾಡಿ ಮೂಲೆ ಗುಂಪು ಮಾಡಬೇಕು ಅಂತ ಹುನ್ನಾರಗಳು ಇಟ್ಕೊಂಡು ಇವತ್ತು ಶಾಸಕರಿಗೆ ಆಸೆ ಆಮಿಷಗಳನ್ನ ಕೊಟ್ಟು ನಾವ್ ಏನ್ ಬೇಕಾದ್ರೂ ಮಾಡಬಹುದು, 140 ಸೀಟ್ ಅಧಿಕಾರಕ್ಕೆ ಬಂದಿದ್ವಿ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಅವರು ತೀರ್ಮಾನ ಮಾಡಕ್ ಕೊಟ್ಟಿದ್ದಾರೆ. ಇದು ನಡೆಯಲ್ಲ. ಜನಕ್ಕೆ ಗೊತ್ತಿದೆ ಮೇಡಮ್. ಪ್ರಶ್ನೆ ಮಾಡ್ತಾರೆ, ಹೋಗ್ ಬನ್ನಿ ಒಂದು ಕ್ಷೇತ್ರಕ್ಕೆ, ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ, ನೀವು ಜಗಳ ಮಾಡೋದಕ್ಕೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ಕಾರ್ಯಕರ್ತರು ಕೆಲಸ ಮಾಡಿ. ಖಂಡಿತ ಮೇಡಮ್, ನಾನೊಬ್ಬ ಕಾರ್ಯಕರ್ತ. ಇಲ್ಲ ಒಂದ್ ನಿಮಿಷ. ಈಗ ಪ್ರಹ್ಲಾದ್ ಜೋಶಿ ಆಗ್ಲಿ ಸುರೇಶ್ ಕುಮಾರ್ ಆಗ್ಲಿ ಧರ್ಮಸ್ಥಳದ ಕಲಂಕ ತರ್ತೀರಂತ ಒಂದು ಮಾತು ಹೇಳಿದ್ರಲ್ಲ, ಧರ್ಮಸ್ಥಳದಲ್ಲಿ ಈ ಆನೆ ಪ್ರಮಾಣ ಮಾಡಿ ಆ ದೇವಸ್ಥಾನಕ್ಕೆ ಕಳಂಕ ಬರುವಾಗಿದ್ರೆ ಆ ದೇವಸ್ಥಾನ ಇರುವ ಪರಂಪರೆಯನ್ನ ತೆಗೆದ್ಬಿಡಿ ಅಂತ ಹೇಳಿ. ಪರಂಪರೆ ಇದೆಯಲ್ಲ ಅದು. ನೋಡಿ ಸರ್, ಇವತ್ತು ಪರಂಪರೆ ಅದು ಆ ದೇವಸ್ಥಾನ ಮಾತ್ರ ಇದೆ. ಹೇಳಿರ್ತಕ್ಕಂಥದ್ದು ಇಲ್ಲಿ ನಡೆದಿರ್ತಕ್ಕಂಥ ಘಟನೆನ ದೇವರ ಮೇಲೆ ಯಾಕೆ ಹೊರೆ ಹಾಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರ ಅನಿಸಿಕೆಯನ್ನು ಹೇಳಿರ್ತಕ್ಕಂಥ ಅದನ್ನ ಕೂಲಂಕುಷವಾಗಿ ನಮ್ಮ ವರಿಷ್ಠರು ಮತ್ತೆ ಎಲ್ಲರೂ ಕೂತ್ಕೊಂಡು ಸಮಾಲೋಚನೆ ಮಾಡಿ ಯಾವ್ದನ್ನು ಮಾಡ್ಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಪ್ರಶ್ನೆ ಏನು? ವಿಜೇಂದ್ರ ಮಾಡಿದ ತೀರ್ಮಾನಕ್ಕೆ ಯಾವುದು ವಿರೋಧ ಅಂತಲ್ಲ. ಒಪ್ಕೊಳ್ಳೋ ಮನಸ್ಥಿತಿಲೇ ಇಲ್ಲ. ಇವತ್ತು ನಾಯಕತ್ವ ಒಂದ್ ನಿಮಿಷ ನಾಯಕತ್ವನ ನಮ್ಮ ವರಿಷ್ಠರೇ ಇವತ್ತು ರಾಜ್ಯದಲ್ಲಿ ಅಧ್ಯಕ್ಷರಾಗಿ ಕೂರಿಸಿರ್ತಕ್ಕಂಥದ್ದು, ಸಂಘಟನೆ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಜವಾಬ್ದಾರಿ ಇಟ್ಕೊಂಡು ಇವತ್ತು ಹಳ್ಳಿ ಕ್ಷೇತ್ರ ಓಡಾಡ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆದ್ರೆ ಇದನ್ನ ತಡ್ಕಣಕ್ಕಾಗ ಕಾಂಗ್ರೆಸ್ನವರಿಗೆ ಏನನ್ನ ಮಾಡಿ ಇದ್ರ ಬಗ್ಗೆ ಒಂದು ಅಪಪ್ರಚಾರ ಸೃಷ್ಟಿ ಮಾಡಬೇಕು. ಇದು ಕಾಂಗ್ರೆಸ್ಸಿನ ಕುತಂತ್ರ, ಇದು ಕಾಂಗ್ರೆಸ್ಸಿನ ಕುತಂತ್ರ. ಅರ್ಥ ಮಾಡ್ಕೊಳ್ಳಿ. ಇವತ್ತೇನಾದ್ರೂ ಇದನ್ನ ನಾವು ಎಳ್ಕೊಂಡು ಒಂದು 7-8 ಜನನ ಇಟ್ಕೊಂಡ್ಬಿಟ್ರೆ ಈ ಬಿಜೆಪಿನ ಏನನ್ನ ಮಾಡಿ ಮೂಲೆ ಗುಂಪು ಮಾಡ್ಬೇಕು ಅಂತ ಹುನ್ನಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನೋರಿಗೆ ಅದು ನಡೆಯೋದಿಲ್ಲ. ಜನಕ್ಕೆ ಗೊತ್ತಾಗ್ತಾ ಇದೆ ಈ ಕಾಂಗ್ರೆಸ್ ಇಂದ ಈ ದೇಶದಲ್ಲಿ ಏನೆಲ್ಲ ಅನಾಹುತಗಳಾಗಿದೆ, ರಾಜ್ಯದಲ್ಲಿ ಯಾವ ರೀತಿ ಘಟನೆಗಳು ನಡೀತಾ ಇದೆ, ಜನರಿಗೆ ಅನುಕೂಲ ಇವತ್ತು ನಡೀತಾ ಇದೆ. 23ರಲ್ಲಿ ಸುಮಾರು 70ಕ್ಕಿಂತ ಜಾಸ್ತಿ ಹೊಸ ಮುಖಗಳನ್ನ ತಂದ್ರಲ್ಲ, ಅದ್ರಲ್ಲಿ ಎಷ್ಟು ಜನ ಗೆದ್ರು ನೋಡಿ ಸರ್. ಅದ್ರ ಜವಾಬ್ದಾರಿ ಯಾರಿಗೆ? 70 ಜನ ಕೊಟ್ಟಿದ್ದು ನನ್ನ ಪ್ರಶ್ನೆ ಅಲ್ಲ ಸರ್. ಇಲ್ಲಿ ಇವತ್ತು ಯುವಕರಿಗೆ ಅವಕಾಶ ಕೊಡಬೇಕು, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಸರ್. ಗೆದ್ರು ಸೋತ್ರನ ಸರ್. ನೋಡಿ ಸರ್, ಪಕ್ಷ ಇವತ್ತೇನು 1980ರ ಸ್ಥಾಪನೆಯಾದ ಪಕ್ಷ 2 ಸೀಟಿಂದ ಇವತ್ತು ದೇಶದಲ್ಲಿ ಚುಕ್ಕಾಣಿ 3 ಬಾರಿ ಹಿಡಿದು ಇವತ್ತು ಆಡಳಿತ ನಡೆಸ್ತಾರೆ. ಅಲ್ಲ, ರಿಸ್ಕ್ ಅನ್ನೋದಲ್ಲ ಸರ್. ಕಾರ್ಯಕರ್ತರಿಗೆ ನಿಜವಾದ ಟಿಕೆಟ್ ಕೊಟ್ಟು
ಅವ್ರು ಗೆಲ್ಲೋದಿಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥದ್ದು ನಮ್ಮಂತ ಕಾರ್ಯಕರ್ತರು ಸ್ವಾಗತ. ಅದು ಇಲ್ಲಿ ಕಾರ್ಯಕರ್ತರಿಗೆ ಹೊಸ ಫೇಸು ಹಳೆ ಫೇಸ್ ಅನ್ನೋದು ಏನಿರೋದಿಲ್ಲ. Okay. ಪಕ್ಷ ಅಂತ ಬಂದಾಗ ಪಕ್ಷಕ್ಕೋಸ್ಕರ ವೋಟ್ ಹಾಕೋ ಅಲ್ಲ, ನಿಮಗಾದ್ರೂ ಗೊತ್ತಿದೆಯಾ ಸೋತಿದ್ದಕ್ಕೆ ಜವಾಬ್ದಾರಿ ಯಾರು ಅಂತ? ಸರ್ ಈಗ ಇವತ್ತು ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಏನು ಜನ ನಂಬ್ಕೊಂಡಿದ್ರಲ್ಲ, ನಮ್ಗೆಲ್ಲ ಇದು ಚಿನ್ನದ ರಸ್ತೆಗಳಾಗುತ್ತೆ, ಕಾಂಗ್ರೆಸ್ ಇಡೀ ರಾಜ್ಯವನ್ನ ಬದಲಾವಣೆ ಮಾಡ್ತಾರೆ ಅಂತ ನೀರು ಸಿಗ್ತಲ್ಲ ಅಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿನ ಅನುಮಾನ ನೋಡಿ ಒಂದು ಬ್ರೇಕ್ ಸಮಯ ಆಗಿದೆ. ಅಲ್ಲಲ್ಲ ಇನ್ನು ನನಗೆ ಅಷ್ಟೇ Quick ಆಗಿ. ಓಕೆ ನೋಡಿ, ನಾನು ಈ ಪ್ರಶ್ನೆಯನ್ನ ಈಗ ಬಿಜೆಪಿ ಅವ್ರು ಈಗಲ್ಲ 7 ಜನ ಈಗ ಕ್ರಾಸ್ ವೋಟಿಂಗ್ ಮಾಡೋದಲ್ಲ, 2023 ಚುನಾವಣೆಯಲ್ಲಿ ಸರಿ ಸುಮಾರು 45 ಶಾಸಕರುಗಳು ಒಳಗೊಂಡಂತೆ ನಾಯಕರು 45 ನಿಮಿಷ ಇರಿ ಬ್ರದರ್ 45 ಪ್ಲೀಸ್ ವೈಟ್ 45 ಬಿಜೆಪಿ ನಾಯಕರುಗಳು ಇನ್ಕ್ಲೂಡಿಂಗ್ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದ್ರು. ಯಾಕೆ ಬಂದ್ರು ಅಂದ್ರೆ ನಾವು ಆಮಿಷ ಹುಟ್ಟಿದ್ವಾ ಅಂದ್ರೆ ಬಿಜೆಪಿ ಒಂದು ಒಡೆದ ಮನೆ ಮುಳುಗ್ತಾ ಇರ್ತಕ್ಕಂಥ ಅಡಗು ಅಂತ ಹೇಳಿ ಆಗ್ಲೇ 45 ಜನ ಬಂದು ಇಲ್ಲಿಗೆ ಶಾಸಕರು ಆಗಿದ್ದಾರೆ. ಸೊ ಏನು ನಾನು ಹೇಳಕ್ ಹೋಗಿದ್ದೀನಿ ಅಂತಂದ್ರೆ ಇನ್ನು ಒಂದೇ ಒಂದು ಪಾಯಿಂಟ್ ನನಗನ್ಸ್ತಾ ಇರೋದು, ಬಿಜೆಪಿನಲ್ಲಿ ಏನು ಈ ಬಣ ಇದೆಯಲ್ಲ, ಹೇಗೆ TMC ಪ್ಲೀಸ್ ಲಾಸ್ಟ್ ಒಂದು 10 ಸೆಕೆಂಡ್ಸ್ ಬಿಡಿ ಬ್ರದರ್, ಆಮೇಲೆ ಕೊಡಿ ವಾಪಸ್ ಕೊಡ್ತೀನಿ. ಎನಿವೇ ಬಿಜೆಪಿ ಪಾಳ್ಯದಲ್ಲಿ ಒಂದು ಹೊಸ ಸಂಪ್ರದಾಯ ಹುಟ್ಕೊಂಡಿದ್ದು, ಅಚ್ಚರಿ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡೋದು, ಅಚ್ಚರಿ ಅಭ್ಯರ್ಥಿಗಳನ್ನ ಬೆಳೆಸೋ ರೀತಿಗಳು, ಅಚ್ಚರಿ ಅಭ್ಯರ್ಥಿಗಳಿಗೆ ಸ್ಥಾನಮಾನ ಕೊಡೋದು, ಇದು ಕೂಡ ಮುಳುವಾಗಿ ಹೋಯ್ತಾ ಪಕ್ಷಕ್ಕೆ ಅನ್ನೋದು ಪ್ರಶ್ನೆ. ಹಿರಿಯರನ್ನ ಕಡೆಗಣನೆ ಮಾಡಿದ್ದು, ಪ್ರಬಲ ಸಮುದಾಯದವರನ್ನ ಕಡೆಗಣನೆ ಮಾಡಿದ್ದು, ಇದೆಲ್ಲವೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆಯಾ ಪಕ್ಷದ ಒಳಗಡೆ? ಇದೆಲ್ಲವೂ ಕೂಡ ಉತ್ತರ ಆಗಿ ಅಡ್ಡ ಮತದಾನದ ರೀತಿಯಲ್ಲಿ ಪಕ್ಷಕ್ಕೆ ಒಂದು ರೀತಿ ಪಾಠ ಕಲಿಸೋ ಪ್ರಯತ್ನಗಳಾಗ್ತಾ ಇದೆಯಾ ಅಂತ